Myself Aishwarya, I'm from Bangalore University, Bangalore. Actually, initially problem start ಆಗಕ್ಕೆ ಮುಂಚೆ ನಾನು ನೆನ್ನೆನೇ ನಾವು ತಿಳ್ಕೊಳ್ಳೋದು ತುಂಬಾ ಇರುತ್ತೆ, ತಂದೆ ತಾಯಿಗಳು ಕಲಿಯೋದು ತುಂಬಾ ಇರುತ್ತೆ, ಜೀವನ ತುಂಬಾ ದೊಡ್ಡದು, ಅದು ತುಂಬಾ ತಿಳ್ಕೊಳ್ಳೋದು ಬೇಕಾಗುತ್ತೆ. ಲೈಫ್ ಮುಗಿದಿಲ್ಲ, ಈಗ ಆರಂಭ. ನೋಡಿ, ಹಾಗಾದ್ರೆ ಮನುಷ್ಯನ ಜೀವನದ ಅಂತಿಮ ಉದ್ದೇಶ. ನನ್ನ ಹೆಸರು ರಾಮಕೃಷ್ಣ ಅಂತ. ನನ್ನ ಮಗ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಖುಷಿಯಾಗಿದೆ. ನಾರ್ಮಲ್ ಆಗಿ ನಾವು ಇವತ್ತು ಈ ಪ್ರೋಗ್ರಾಮ್ ಇಂದ ನನಗೆ ಏನು ಯೂಸ್ಫುಲ್ ಆಯ್ತು ಅಂದ್ರೆ ಜ್ಞಾನ, ಕಾನ್ಶಿಯಸ್, ಸಬ್ ಕಾನ್ಶಿಯಸ್ ಎಲ್ಲ ಇತ್ತು ಅವನಿಗೆ. ಅವನಿಗೆ ಗುರುಗಳು ವಶಿಷ್ಠರು. ಸ್ಕೂಲ್ BK ಗುಪ್ತಾ ಹೈಸ್ಕೂಲ್ ರಾಣೆಬೆನ್ನೂರು. ಓದುತ್ತಿದ್ದೇನೆ. ನನಗೆ ಓದಬೇಕಂದ್ರೆ ನಿದ್ದೆ ಬರ್ತಿತ್ತು. ತುಂಬಾ ತಿಳ್ಕೊಂಡಿನ ಸರ್ ಎಲ್ಲ ಹೇಳಿದ್ದು. ಸರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಮತ್ತೆ ನಮ್ಗೆ ನನಗೆ SSLC ಎಕ್ಸಾಮ್ ಅಂತಂದ್ರೆ ಒಂದು ಊಹೆ ಕೂಡ ಇದ್ದಿಲ್ಲ ಹೆಂಗ್ ಓದ್ಬೇಕಂತ. ನಿಮ್ಗೆ SSLC ಎಕ್ಸಾಮ್ಲೆ ಬಂದ್ಲೇ ಯಾವುದೇ ರೀತಿಯ ಗದ್ದಲವಿಲ್ಲದೆ ತಮ್ಮ ಎಲ್ಲ ಏಕಾಗ್ರತೆಯನ್ನ ತಮ್ಮ ಕಡೆಗೆ ಸೆಳೆದಿರುವಂತಹ ನನ್ನ ಹೆಸರು ರಾಣಿಕಾ. ನಾನು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು 2 ವಾರದಿಂದ ನಾನು ಬೆಳಗ್ಗೆ ಒಂದು ಕಾರ್ಯಕ್ರಮದಿಂದ ಬಹಳಷ್ಟು ಒಂದು ಪ್ರಭಾವ ನನ್ನ ಮೇಲೆ ಬೀರಿದೆ. ಏನಂತ ಅಂದ್ರೆ Life begins within you. It begins with what you think and believe. ಮೇಡಮ್ ಪ್ರಾಮಿಸ್ ಮಾಡ್ತೇವೆ 42 ಮೆಂಬರ್ಸ್ ಔಟ್ ಆಫ್ ತಗೊಂಡು ಡಿಸ್ಟಿಂಕ್ಷನ್ ಆಗ್ತೇವೆ ಅಂತ ಪ್ರಾಮಿಸ್ ಮಾಡ್ತೀವಿ. ಅದಕ್ಕೆ ಇದು ಏನೇನ್ ಆಲೋಚನೆಗಳನ್ನ ಮಾಡ್ತೀಯ, ಏನೇನ್ ಕನಸು ಗುರಿಗಳನ್ನ ನಿನ್ ಜೀವನದಲ್ಲಿ ಇಡ್ತೀಯ, ಏನೇನ್ ನೀನ್ ಮಾಡ್ಬೇಕು ಅಂತೀಯ. ಈ ಪ್ರಪಂಚದಲ್ಲಿ ಯಾರು ಮೇಲಿಂದ ಕೆಳಗಿಳಿದು ಬಂದಿಲ್ಲ, ನೆನ್ಪಿಟ್ಕೊಳ್ಳಿ. ಕರೆಕ್ಟಾ? ನನ್ನ ಹೆಸರು ಭವಾನಿ, ತಂದೆ ರಮೇಶ್. ನನ್ನ ಶಾಲೆ ಸರ್ಕಾರಿ ಪದವಿ ಪೂರ್ವ ಬಾಲಕರ ಪ್ರೌಢಶಾಲೆ ಹುಮ್ನಾಬಾದ್. ನನ್ನ ತೆಲಂಗಾಣ. ಆದ್ರೆ ರಿಸಲ್ಟ್ ಮಾತ್ರ ಎಲ್ಲರಿಗೂ 0 to 100 ಡಿಫ್ರೆಂಟ್. ಕರೆಕ್ಟಾ? ಅಲ್ಲೇ ಮಜಾ ಇದೆ. ಆದ್ರೆ ತಿಳ್ಕೋಬೇಕು ಅಂತ 8 ಲಕ್ಷ ಕೊಟ್ಟು ಕೇಳಿದ್ರು ಕೇಳಂಗಿಲ್ಲ. ಓಕೆ, ಎಲ್ಲ ಓದಿರ್ತೀವಿ, ನೆನಪಿರ್ತಾವ. ಆದ್ರೆ